ಕಡಲೆಬೇಳೆ ಸಾಗು ಪಾಯಸ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡ್ತಾರೆ, ಆದರೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಇವತ್ತು ನಾವು ಯಾವ ರೀತಿಯಲ್ಲಿ ಕಡಲೆಬೇಳೆ ಪಾಯಸ ಮಾಡ್ತೇವೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಹಾಗೆಯೇ ಈ ಒಂದು ವಸ್ತುವಿಂದ ಕಡಲೆಬೇಳೆ ಪಾಯಸಕ್ಕೆ ಒಗ್ಗರಣೆ ಕೊಟ್ಟರೆ ಅದರ ರುಚಿಯೇ ಬೇರೆ. ಹಾಗಾದರೆ ಆ ವಸ್ತು ಯಾವುದು ಅಂತ ತಿಳ್ಕೊಳ್ಬೇಕಾ? ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದೀರೋ ಅವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಯ್ ಫ್ರೆಂಡ್ಸ್, ನಾನು ಗೀತಾ, ಮಂಗಳೂರು ಮಲ್ಲಿಗೆಗೆ ಸ್ವಾಗತ. ಮೊದಲಿಗೆ ನಾನಿಲ್ಲಿ 3/4 ಲೋಟದಷ್ಟು ಕಡಲೆಬೇಳೆಯನ್ನು ತಗೊಂಡಿದ್ದೇನೆ. ಹಾಗೆಯೇ 1/4 ಲೋಟದಷ್ಟು ಸಾಗು ಅಥವಾ ಸಾಬುದಾನ ಅಂತ ಹೇಳ್ತಾರೆ, ಅದನ್ನು ತಗೊಂಡಿದ್ದೇನೆ. ಈಗ ಈ ಸಾಬುದಾನವನ್ನು ಒಂದು ಪಾತ್ರೆಗೆ ಹಾಕಿ ಅದು ಮುಳುಗುವಷ್ಟು ನೀರು ಹಾಕಿ ಒಂದು 10 ನಿಮಿಷ ನೆನೆಯಲಿಕ್ಕೆ ಬಿಡಬೇಕು. ಹಾಗೆಯೇ ಇಲ್ಲಿ ಕಡಲೆಬೇಳೆಯನ್ನು ಒಂದು ಕುಕ್ಕರಿಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು 4 ವಿಸಿಲ್ ಬರುವಷ್ಟು ಬೇಯಲಿಕ್ಕೆ ಬಿಡಬೇಕು. ಈಗ ಇದು ಬೆಂದಿದೆ. ಇದನ್ನು ತೀರ ಬೇಯಿಸಬಾರ್ದು, ಒಂದು ಕಾಳು 2 ತುಂಡಾಗುವಷ್ಟು ಮಾತ್ರ ಬೇಯಿಸಿದರೆ ಸಾಕು. ಹಾಗೆಯೇ ಇಲ್ಲಿ ನಾನು 1.5 ಗ್ಲಾಸ್ ಬೆಲ್ಲವನ್ನು ತಗೊಂಡು ಒಂದು ಪಾತ್ರೆಗೆ ಹಾಕಿ 1/4 ಗ್ಲಾಸ್ನಷ್ಟು ನೀರು ಹಾಕಿ ಬೆಲ್ಲ ಕರಗಿಸ್ತಾ ಇದ್ದೇನೆ. ಇಲ್ಲಿ ಬೆಲ್ಲವನ್ನು ನಿಮ್ಮ ಸಿಹಿಗೆ ಅನುಗುಣವಾಗಿ ತಗೊಳ್ಬೋದು. ಹಾಗೆಯೇ ಇಲ್ಲಿ 1 ಗಡಿಯಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದರ ಜೊತೆಗೆ 7-8 ಏಲಕ್ಕಿಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನೈಸಾಗಿ ಕಡಿಬೇಕು. ಈಗ ಇಲ್ಲಿ ಬೆಲ್ಲ ಎಲ್ಲ ಕರಗಿದೆ. ಇದನ್ನು ನಾವು ಬೇಯಿಸಿ ಇಟ್ಕೊಂಡಿರುವ ಕಡಲೆಬೇಳೆಗೆ ಸೋಸಿ ಹಾಕಬೇಕು. ಬೆಲ್ಲದಲ್ಲಿರುವ ಕಸ ಎಲ್ಲ ಇದರಿಂದ ಹೋಗ್ತದೆ. ಒಂದು ವೇಳೆ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತೀರಿಂತಿದ್ರೆ ಅದನ್ನು ಹಾಗೆಯೇ ಬೆಂದ ಕಡಲೆಬೇಳೆಗೆ ಹಾಕ್ಬೋದು. ನಂತರ ಇದನ್ನು ಹಾಗೆ ಸ್ವಲ್ಪ ಕಲಸಿ ಇದಕ್ಕೆ ನಾವು ನೆನೆಲಿಕ್ಕಿಟ್ಟಂತಹ ಸಾಗು ಅಥವಾ ಸಾಬುದಾನ ಇದನ್ನು ಹಾಕಬೇಕು. ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಕಡಲೆಬೇಳೆ ಮೊದಲೇ ಬೇಯಿಸಿರೋದ್ರಿಂದ ಇಲ್ಲಿ ಸಾಗುವನ್ನು ಸ್ವಲ್ಪ ಹೊತ್ತು ನಾವು ಬೇಯಿಸಬೇಕಾಗ್ತದೆ. ಹಾಗೆಯೇ ಸಾಗು ಬೆಂದ ನಂತರ ನಾವು ಕಡೆದಿಟ್ಕೊಂಡಿರುವಂತಹ ಕಾಯಿ ತುರಿ ಪೇಸ್ಟನ್ನು ಹಾಕಬೇಕು. ನಂತರ ಅದನ್ನೊಮ್ಮೆ ಚೆನ್ನಾಗಿ ಕಲಸಬೇಕು. ಕಲಸಿದ ಮೇಲೆ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕಿಕೊಂಡು ಹದ ಮಾಡಬೇಕು. ಇಲ್ಲಿ ನಾವು ಸಾಗು ಹಾಕಿರೋದ್ರಿಂದ ಪಾಯಸ ದಪ್ಪಗೆ ಆಗ್ತದೆ. ಆದ್ದರಿಂದ ನಾವು ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡಬೇಕು. ಕುದಿ ಬರ್ತಾ ಇದ್ದಂತೆಯೇ ಪಾಯಸ ದಪ್ಪಗಾಗ್ತದೆ. ಈಗ ನಾನು ನೀರು ಹಾಕಿ ಇಷ್ಟು ಹದ ಮಾಡಿದ್ದೇನೆ. ಇನ್ನು ಇದನ್ನು ಮುಚ್ಚಳ ಮುಚ್ಚಿ ಕುದಿ ಬರಲಿಕ್ಕೆ ಬಿಡಬೇಕು. ಈಗ ನೋಡಿ ಪಾಯಸ ಚೆನ್ನಾಗಿ ಕುದಿ ಬರ್ತಾ ಉಂಟು. ಒಂದು ಸಲ ಸೌಟಾಕಿ ಚೆನ್ನಾಗಿ ಕಲಿಸ್ಬೇಕು. ಇದು ಕಡಲೆಬೇಳೆ ಪಾಯಸ ಆಗಿರೋದ್ರಿಂದ ಆಗಾಗ ಸೌಟ್ ಹಾಕಬೇಕು, ಇಲ್ಲಾಂದರೆ ಸೀದು ಹೋಗುವ ಚಾನ್ಸಸ್ ಇರ್ತದೆ. ಹಾಗೆ ಕುದಿ ಬರ್ತಿದ್ದಾಗೇ ಒಂದು ಚಿಟಿಕೆ ಉಪ್ಪು ಹಾಕಬೇಕು. ಈ ರೀತಿ ಬೆಲ್ಲದ ಪಾಯಸ ಮಾಡಿದಾಗ ಒಂದು ಚಿಟಿಕೆ ಉಪ್ಪು ಹಾಕಿದರೆ ಅದರ ರುಚಿ ಇನ್ನೂ ಚೆನ್ನಾಗಿರ್ತದೆ. ಉಪ್ಪು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 2 ನಿಮಿಷದಷ್ಟು ಲೋ ಫ್ಲೇಮಲ್ಲಿ ಕುದಿಸಿ. ಈಗ ಇದು ಚೆನ್ನಾಗಿ ಕುದಿತಾ ಉಂಟು. ಈಗ ಇದಕ್ಕೆ 1 ಸ್ಪೂನು ತುಪ್ಪ ಹಾಕಿ ಚೆನ್ನಾಗಿ ಕಲಸಬೇಕು. ಇದರಿಂದ ಈ ಪಾಯಸದ ರುಚಿ ಮತ್ತಷ್ಟು ಹೆಚ್ಚಾಗ್ತದೆ. ಈಗ ಕೊನೆಯದಾಗಿ ಇದಕ್ಕೆ ನಾವು ಒಗ್ಗರಣೆ ಕೊಡುವ. ಇಲ್ಲಿ ನಾನು ಒಗ್ಗರಣೆ ಸೌಟಿಗೆ ತೆಂಗಿನೆಣ್ಣೆಯನ್ನು ಹಾಕಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಬಿಸಿ ಆದಮೇಲೆ ಚಿಕ್ಕ ಚಿಕ್ಕದಾಗಿ ತುಂಡು ಮಾಡಿರುವಂತಹ ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈ ರೀತಿಯ ಒಗ್ಗರಣೆಯನ್ನು ಕಡಲೆಬೇಳೆ ಪಾಯಸ ಅಲ್ಲದೆ ಹೆಸರುಬೇಳೆಯ ಪಾಯಸಕ್ಕೂ ಕೂಡ ಹಾಕ್ಬೋದು. ಹಾಗೆಯೇ ಈ ಒಗ್ಗರಣೆಗೆ ನಾನು ತೆಂಗಿನೆಣ್ಣೆಯನ್ನು ತಗೊಂಡಿದ್ದೇನೆ. ಅದರ ಬದಲು ನೀವು ತುಪ್ಪ ಕೂಡ ತಗೊಳ್ಬೋದು. ಇದು ಇಷ್ಟು ಹುರಿದದ್ದು ಸಾಕು. ಇದಕ್ಕಿಂತ ಜಾಸ್ತಿ ಕಪ್ಪಾದರೆ ರುಚಿ ಕೆಟ್ಟೋಗ್ತದೆ. ಈಗ ಇದನ್ನು ನಾವು ಪಾಯಸಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ರುಚಿಯಾದ ಕಡಲೆಬೇಳೆ ಸಾಗು ಪಾಯಸ ಸವಿಯಲು ಸಿದ್ಧ. ನೋಡಿದ್ರಲ್ಲ ಫ್ರೆಂಡ್ಸ್, ತೆಂಗಿನಕಾಯಿ ಒಗ್ಗರಣೆ ಕೊಟ್ಟು ಕಡಲೆಬೇಳೆ ಸಾಗು ಪಾಯಸ ಹೇಗೆ ಮಾಡೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಜೊತೆಗೆ ಶೇರ್ ಕೂಡ ಮಾಡಿ. ಹಾಗೆಯೇ ಯಾರು ನನ್ನ ಚಾನಲ್ಗೆ ಹೊಸಬರಾಗಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ.
ಜೊತೆಗೆ ರೈಟ್ ಸೈಡಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.